ಗಂಗನ ಮಕ್ಕಳನ್ನ ಇಲ್ಲಿಗೆ ಬರೋಕ್ ಹೇಳಿದ್ದೀನಿ. ನಿಮ್ಮ ಅತ್ತೆ ಮಾವನೂ ಇಲ್ಲೇ ಇದ್ದಾರೆ. ನಿತ್ಯ ಕೂಡ ನನ್ನ ಮೇಲಿನ ಡೌಟಿಂದ ಫಾಲೋ ಮಾಡ್ತಿದ್ದಾಳೆ. ಇವ್ರು ಇಲ್ಲಿರ್ಬೇಕಾದ್ರೆ ಅವ್ರನ್ನ ಹೇಗೆ ಕರೆಸ್ತೀಯ ಜಯ್? ಹೌದು ಕಂದ, ಗಂಗಾ ಬದುಕಿದಾಳೆ ಅನ್ನೋ ವಿಷಯ ನಮಗ್ ಗೊತ್ತಿದೆ ಅಂತ ನಿಮ್ಮ ಅತ್ತೆ ಮಾವನ್ ಗೊತ್ತಿಲ್ಲ. ಗಂಗಾನ್ ಸಾಯಿಸಿದೀನಿ ಅಂತ ನಿತ್ಯ ಅನ್ಕೋತಿದ್ದಾಳೆ. ಈ ಟೈಮಲ್ಲಿ ಗಂಗಾ ನಮ್ಮ ಮನೆಗ್ ಬರೋದು ಸೇಫೇನಾ? ಇವತ್ತು ಗಂಗಾನ ಭೇಟಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಅನಾವಶ್ಯಕವಾಗಿ ಕೇಳಿ ಹೊಸ ಸಮಸ್ಯೆಗಳನ್ನ ಯಾಕೆ ತಂದ್ಕೋಬೇಕು? ಇಲ್ಲ ಅಜ್ಜಿ, ಇನ್ನೊಂದು ವಾರದಲ್ಲಿ ಮದುವೆ ಮಾಡ್ಕೋತೀನಿ ಅಂತ ನಿತ್ಯನಿಗೆ ಮಾತು ಕೊಟ್ಟಿದ್ದೀನಿ. ಅದೇ ಒಂದು ವಾರದಲ್ಲಿ ಗಂಗನಿಗೆ ಹಳೆದ್ನೆಲ್ಲ ನೆನಪು ಮಾಡಲಿಲ್ಲ ಅಂದ್ರೆ ಅದಿನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೆ ಗಂಗನ ಪ್ರತಿದಿನ ಭೇಟಿ ಮಾಡಬೇಕು, ಹಳೆದನ್ನ ನೆನಪು ಮಾಡಬೇಕು. ಕರೆಕ್ಟ್ ಜಯ್. ಆದ್ರೆ ಇಷ್ಟು ಹರ್ಡಲ್ಸ್ ಮಧ್ಯ ಗಂಗಾ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗತ್ತಾ? ಇವರಿಂದ ಗಂಗಾನ ಹೇಗ್ ಬಚ್ಚಿಡೋದು? ಹೈಡ್ ಮಾಡಬಾರ್ದು ಆಂಟಿ, ಇವ್ರನ್ನ ಅವಾಯ್ಡ್ ಮಾಡೋಣ. ನಮ್ ದಾರಿಯಿಂದ ಅವ್ರನ್ನ ಬೇರೆ ದಾರಿಗೆ ಕಳ್ಸೋಣ. ಬೇರೆ ದಾರಿ ಅಂದ್ರೆ ಅವ್ರನ್ನ ಇಲ್ಲಿಂದ ಕಳ್ಸ್ಬಿಡುದ ಜೈ? ಚಂದ್ರಿಕಾ ರಾಮಕೃಷ್ಣನ ಇಲ್ಲಿಂದ ದೂರ ಕಳಿಸ್ಬೇಕು. ನಿತ್ಯ ಇಲ್ಲಿಗೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಅಷ್ಟೇ ಅಲ್ವಾ ಜೈ? ಎಕ್ಸಾಕ್ಟ್ಲಿ ಅಜ್ಜಿ. ಇವ್ರಿಲ್ಲಿ ಇರದೆ ಹೋದ್ರೆ ಗಂಗನ ಈಸಿಯಾಗಿ ಇಲ್ಲಿಗೆ ಕರೆಸ್ಬೋದು. ಹಾಗಾದ್ರೆ ನಿತ್ಯ ವಿಷಯನ ನಾನು ನೋಡ್ಕೋತೀನಿ ಜಯ್. ಅವಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡ್ತೀನಿ. ಗುಡ್ ಆಂಟಿ. ಈವ್ನಿಂಗ್ವರೆಗೂ ನಿತ್ಯನ ಹೇಗಾದ್ರೂ ಲಾಕ್ ಮಾಡಿ. ಹಾಗಾದ್ರೆ ಚಂದ್ರಿಕಾ ಅತ್ತಿಗೆ ಮತ್ತೆ ಅಣ್ಣನ ನಾನು ದೂರ ಕರ್ಕೊಂಡು ಹೋಗ್ತೀನಿ. ಗಂಗಾ ಮನೆಗೆ ಬಂದಾಗ ನೀವಿಲ್ಲ ಅಂದ್ರೆ ಹೇಗೆ ಚಿಕ್ಕಮ್ಮ? ಏನೋ ಒಂದ್ ಮಾಡಿ ಅವರನ್ನ ಯಾವ್ದೋ ಒಂದ್ ಜಾಗದಲ್ಲಿ ಬಿಟ್ಟು ಬರ್ತೀನಿ ಬಿಡು ಜೈ. ಸೂಪರ್ ಚಿಕ್ಕಮ್ಮ. ನಮಗೋಸ್ಕರ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ. ಇದೇನತ್ಗೆ, ಗಂಗಾ ನಿಮಗ್ ಮಗಳಾದ್ರೆ ನನಗ್ ಸೊಸೆ. ಅವಳಿಗೋಸ್ಕರ ನಾನು ಇಷ್ಟ ಮಾತ್ರ ಕಷ್ಟಪಡಲ್ವಾ? ಕಲ್ಪನಾ ಈ ಮನೆಗ್ ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವಾಗ್ಲೂ ಕೆಲ್ಸ ಅಂತ ಅಡ್ಗೆ ಮನೇಲೇ ಇರ್ತಾ ಇದ್ಲು. ಇವಾಗೇನೋ ಉತ್ಸಾಹದಿಂದ ಸಂತೋಷವಾಗಿದ್ದಾಳೆ. ನೀನ್ ಹೀಗ್ ನೋಡ್ತಾ ಇದ್ರೆ ಸಂತೋಷ ಆಗ್ತಿದೆ ಕಲ್ಪನಾ. ನನಗಾದ್ರೂ ಯಾರಿದ್ದಾರೆ ಅಜ್ಜಿ? ನಾನು ಈ ಮನೆಗೆ ಬಂದಾಗ ಜೈ ಹಸುಗೋಸು. ಅವನಿಗೆ ಅಮ್ಮ ಇಲ್ದಿರೋ ಲೋಪ ತೀರಿಸ್ಬೇಕು ಅಂತ ನಾನು ಅಮ್ಮ ಆಗೋದನ್ನೇ ಮರ್ತ್ಬಿಟ್ಟೆ. ಈಗ ನನ್ನ ಸೊಸೆ ಗಂಗಾ ಹಳೇದನ್ನೆಲ್ಲ ಮರೆತು ಹಸುಗೂಸಾಗ್ಬಿಟ್ಟಿದ್ದಾಳೆ. ಅವಳಿಗೆಲ್ಲ ನೆನಪು ಮಾಡಿಸೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ಸ್ ಚಿಕ್ಕಮ್ಮ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳಿ ನನ್ನನ್ನ ಹೊರಗಿನೋಳ್ ಮಾಡ್ತಿದ್ದೀರಾ? ಇಲ್ಲಮ್ಮ, ಸೌತಿ ಮಗುನ ತನ್ನ ಮಗು ಅನ್ಕೊಳ್ಳೋದು, ಸೊಸೆನ ಮಗಳಾಗಿ ನೋಡ್ಕೊಳ್ಳೋದು ಎಷ್ಟ್ ಜನ ಹೆಣ್ಮಕ್ಳು ಆ ಡಿಕ್ಕೆ ಮ್ಯಾಟರ್ ನೋಡ್ಕೋತೀನಿ ಸರಿ ಜೈ. ಚಿಕ್ಕಮ್ಮ.